गुजरात के मतदाताओं को भी मन से विनती करना चाहता हूं कि बढ़ चढ़कर लोकतंत्र के इस महोत्सव में हिस्सा ले। स्थिर सरकार, सुरक्षित देश, समृद्ध देश, गरीब कल्याण और भारत गौरव को समर्पित एक सरकार चुनिए। एक ऐसी सरकार चुनिए जो भ्रष्टाचार के खिलाफ हो, गरीबी का उन्मूलन करना चाहती हो, आत्मनिर्भर भारत बनाना चाहती हो, विकसित भारत बनाना चाहती हो और पूरे विश्व में हर क्षेत्र में भारत को नंबर 1 ले जाना चाहती हो। आज इतनी चिलचिलाती धूप के बावजूद भी अब तक बहुत उत्साहजनक वोटिंग के ट्रेंड मिल रहे हैं। जहां तक गुजरात का सवाल है, करीब ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು। ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300। करीब 20% वोटिंग 2.5 घंटे में ही गुजरात के मतदाताओं ने समाप्त किया है। मुझे पूरा विश्वास है देश भर में आज जहां जहां मतदान है वो सभी मतदाता और गुजरात के मतदाता एक ऐसी सरकार चुनेंगे जो स्थायित्व भी देगी, सुरक्षा भी देगी, समृद्धि भी देगी, गरीबी से मुक्त भारत बनाएगी। मैं आज के लोकतंत्र के इस पर्व के अवसर पर सभी देशवासियों को बहुत बहुत शुभकामनाएं देता हूं और फिर से एक बार पुरजोश वोटिंग कर लोकतंत्र के इस पर्व में हिस्सा लेने की अपील करता हूं। आज देश में तीजा चरणનું मतदान है। गुजरातनी વધેલી 25 से 25 सीटों पर आज मतदान થવાનું છે। હું ગુજરાતની જનતાને અને વિશેષ કરી ફર્સ્ટ ટાઈમ વોટર ಇದು ಅಮಿತ್ ಶಾ ಅವರು ಕರೆ ಕೊಟ್ಟಂಥ ರೀತಿ ಎಲ್ಲರೂ ಬಂದು ಮತದಾನ ಮಾಡಿ, ಮತದಾನ ನಿಮ್ಮ ಹಕ್ಕು ಅಂತ ಅದಾದಮೇಲೆ ಅವರು ತಮ್ಮ ಮಾತೃಭಾಷೆ ಗುಜರಾತಿನಲ್ಲೂ ಕೂಡ ಮಾತಾಡ್ತಾ ಇದ್ದಾರೆ। ಈಶ್ವರಪ್ಪ ಮತದಾನ ಮಾಡ್ತಾ ಇದ್ದಾರೆ। ಈಶ್ವರಪ್ಪನವರ ಪುತ್ರ ಕಾಂತೇಶ್ ಕೂಡ ಒಳಗಡೆ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ। ಆಗಲೇ ಮಾಲ್ತೇಶ್ ಹೇಳ್ತಾ ಇದ್ದಾರೆ, ಬಹುಶಃ ಏನು ಅಂದರೆ BJP ಇತಿಹಾಸದಲ್ಲಿದೆ ಫಸ್ಟ್ ಅಂತ ಅನ್ಸುತ್ತೆ ಈಶ್ವರಪ್ಪ ಈ ರೀತಿ BJP ಬಿಟ್ಟು ಹಾಕ್ತಾ ಇರೋದು ಅಂತಂದರೆ ತಮ್ಮ ಮಗನಿಗೆ ಅವ್ರು ಹಾಕಲೇಬೇಕು, ಅಲ್ಲ ತಮಗೆ ತಾವು ಹಾಕೊಳ್ಳೇಬೇಕು। ಸೊ ಇದು ಸಂಗತಿ। ಯಾಕಂದರೆ ಭಾಳ ಪಕ್ಷದ ಶಿಸ್ತಿನ ಸಿಪಾಯಿ ಥರ ಇದ್ದರು, ಯಾರು ಪಕ್ಷ ಬಿಟ್ಟೋದು ನಾನು ಹೋಗಲ್ಲ ಅನ್ನುವಂಥ ಮಾತು। ಈಗ ಬದಲಾದಂಥ ಸನ್ನಿವೇಶದಲ್ಲಿ ಈಶ್ವರಪ್ಪ ತಾವೇ ಅದೃಷ್ಟ ಪರೀಕ್ಷೆಗಳಿದ್ದಾರೆ, ನೋಡಬೇಕು। ಯಾಕಂದರೆ ಇದು ಕೂಡ ಭಾಳ ಟೀಕೆ ಒಳಗಾಗಿತ್ತು, ಅವರು ಮೋದಿಯವರ ಭಾವಚಿತ್ರವನ್ನು ಬಳಸಿದ್ದು ಇದೆಲ್ಲವೂ ಕೂಡ। ಆದರೆ ಇದೆಲ್ಲದರ ಹೊರತಾಗಿಯೂ ಕೂಡ ನಾನು ಗೆಲ್ಲೋದು ಖಚಿತ, ಗೆದ್ದ ಮೇಲೆ ನಾನು BJP ಹೋಗೋದು ಖಚಿತ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು। ನೋಡಬೇಕು ಜನ ಎಷ್ಟರ ಮಟ್ಟಿಗೆ ಪುರಸ್ಕರಿಸ್ತಾರೆ ಅವ್ರನ್ನ ಅಂತ ನೋಡಬೇಕು। ಈಶ್ವರಪ್ಪ ತಮ್ಮ ಕುಟುಂಬ ಸಹಿತವಾಗಿ ಬಂದು ಮತವನ್ನು ಚಲಾಯಿಸಿದ್ದಾರೆ। ಅಂದರೆ ಸ್ಥಳೀಯವಾಗಿ ಈಶ್ವರಪ್ಪನವರು ಗೆಲ್ತಾರೋ ಇಲ್ವೋ, ಆದರೆ ಮತ್ತೊಂದು ಅಭ್ಯರ್ಥಿಯ ಸೋಲಿಗೆ ಅವ್ರು ಕಾರಣ ಆಗ್ತಾರೆ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ ಇತ್ತು। ತಾನು ಗೆಲ್ತೀನಿ, ಗೆಲ್ಲೋ ಮುಖೇನವಾಗಿ ನಾನು ಪ್ರಧಾನಿಗೆ ನಾನು ಕೈ ಬಲಪಡಿಸ್ತೀನಿ ಅಥವಾ ಹಿಂದುತ್ವದ ಕೈ ಬಲಪಡಿಸ್ತೀನಿ ರಾಜ್ಯದಲ್ಲಿ ಅನ್ನುವಂಥದ್ದು ಅವ್ರ ಅಚಲವಾದಂಥ ವಿಶ್ವಾಸವೂ ಕೂಡ ಆಗಿದೆ। ಅವ್ರು ತೆಗೆದುಕೊಳ್ಳುವಂಥ ಮತ ಒಂದು ಸೋಲು ಗೆಲುವಿನ ಅಲ್ಲಿನ ಲೆಕ್ಕಾಚಾರಕ್ಕೂ ಕೂಡ ಕಾರಣ ಆಗುತ್ತೆ। ತ್ರಿಕೋನ ಸ್ಪರ್ಧೆ ಕೂಡ ಏರ್ಪಟ್ಟಿದೆ ಅನ್ನುವಂಥದ್ದನ್ನು ಸ್ಥಳೀಯವಾಗಿ ನಾವು ಹಲವು ಮತದಾರರಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಉತ್ತರ। ಹಾಗಾಗಿ ಈಶ್ವರಪ್ಪನವರ ಸ್ಪರ್ಧೆ ಈ ಬಾರಿ ಭಾಳ ಕುತೂಹಲ ಹುಟ್ಟಿಸಿದೆ ಶಿವಮೊಗ್ಗದಲ್ಲಿ। ಹಲವು ಲೆಕ್ಕಾಚಾರಗಳಿಗೆ ಕೂಡ ಇವರ ಸ್ಪರ್ಧೆ ಕಾರಣ ಆಗ್ತಾ ಇದೆ। ಹಲವು ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡ್ಬೋದಾ ಅಂತ ಚಾನ್ಸಸ್ ಕೂಡ ಇದೆ ಇವರು ಮಾಡುತ್ತಾ ಇರುವಂಥ ಈ ಸ್ಪರ್ಧೆ। ಹಾಗೆ ತನಕ್ಕೆ ಜನ ಖಂಡಿತ ಕೈ ಹಿಡಿತಾರೆ। ನಿಜವಾದಂಥ ಹಿಂದುತ್ವವಾದಿ ಅಂತ ಅಂದರೆ ಅದು ತಾನು BJPಯಲ್ಲಿ ನಿಜವಾದಂಥ ಹಿಂದುತ್ವ ಇರಬೇಕು ಅಂತ ಆದರೆ ತನಗೆ ಗೆಲುವು ಇರಬೇಕು, ಅನಂತರ ನಾನು ಮತ್ತೆ ಬರ್ತೀನಿ ಪಕ್ಷದಲ್ಲಿ ಹಿಂದುತ್ವವಾದಿಗಳಿಗೆ ಗೆಲುವು ತಂದು ಕೊಡ್ತೀನಿ ಅನ್ನುವಂಥದ್ದು ಅವರ ಅಚಲವಾದಂಥ ವಿಶ್ವಾಸದ ನುಡಿಗಳಾಗಿತ್ತು। ಅದರಂತೆ ಈಶ್ವರಪ್ಪನವರು ತಮ್ಮ ಕುಟುಂಬ ಸಮೇತವಾಗಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ವಿ। ಪುತ್ರ ಕಾಂತೇಶ್ ಕೂಡ ಇದ್ದಾರೆ, ಹಾವೇರಿಯಿಂದ ಟಿಕೆಟನ್ನು ಅವರು ಬಯಸಿದ್ದರು, ಆದರೆ ಅವರಿಗೆ ಕೊನೆ ಹಂತದಲ್ಲಿ ಟಿಕೆಟ್ ಮಿಸ್ ಆಗಿತ್ತು। ಇದಕ್ಕೆ ಯಡಿಯೂರಪ್ಪನವರ ಕುಟುಂಬವೇ ಕಾರಣ ಅನ್ನುವಂಥದ್ದು ಈಶ್ವರಪ್ಪನವರ ಆರೋಪ ಆಗಿತ್ತು।
ಅದರಂತೆ ಇದೀಗ ಅವರು ಒಂದು ಹಂತಲ್ಲಿ ಇಲ್ಲ ಈಶ್ವರಪ್ಪನವ್ರು ನಾಮಪತ್ರ ಹಿಂಪಡೆದು ಬಿಡ್ತಾರೆ, ನ್ಯೂಟ್ರಲ್ ಆಗಿಬಿಡ್ತಾರೆ, ಈ ಥರನ ಅಂತ 10 ವಾದಗಳು ಬಂದಿದ್ದುಂಟು. ಅದೆಲ್ಲವನ್ನು ಮೀರಿ ಅವರು ಭಾಳ ಸೀರಿಯಸ್ ಎಲೆಕ್ಷನನ್ನು ಈ ಸಲ ಮಾಡಿದ್ದಾರೆ. ಭಾಳ ಬಿಡುವಿಲ್ಲದ ಪ್ರಚಾರದಲ್ಲೂ ಕೂಡ ಅವರು ಭಾಗಿಯಾಗಿದ್ದರೂ ಕೂಡ ಅದರಲ್ಲೇನು ಡೌಟ್ ಇಲ್ಲ. ಸೊ ಅದರ ಜೊತೆಗೇ ಮತದಾರರ ಯಾವ ರೀತಿಯಾಗಿ ಈಶ್ವರಪ್ಪನವ್ರ ಕಡೆ ವಾಲ್ಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಶಿವಮೊಗ್ಗದಲ್ಲೆಲ್ಲ ನಡೀತಾ ಇದೆ. ಯಾಕಂದರೆ ಈಶ್ವರಪ್ಪ ಹೇಳಿ ಕೇಳಿ ಪಕ್ಷದ ಶಿಸ್ತಿನ ಸಿಪಾಯಿ, ಎಷ್ಟೇ ಬೇಸರ ಆದರೂ ಎಷ್ಟೇ ಬೇಗುದಿಗಳಿದ್ರೂ ಕೂಡ ಅವ್ರ ಪಕ್ಷದ ವಿರುದ್ಧವಾಗಿ ಎಂದು ಕೂಡ ಮಾತಾಡಿಲ್ಲ. ಹೌದು, ಅವರಿಗೆ ಈ ಮಂತ್ರಿ ಆಗದಂಗಿರ್ಬೋದು ಅಥವಾ ಹೆಂಗೋ ಕಾರಣಾಂತರಗಳಿಂದ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು, ಹೊರಗಡೆ ಬಂದರು ಏನೋ ಆರೋಪ ಎತ್ಕೊಂಡು. ಅದಾದಮೇಲೆ ಬಿ ರಿಪೋರ್ಟ್ ಹಾಕಿದಂಥ ಸಂದರ್ಭದಲ್ಲೂ ಕೂಡ ಮತ್ತೆ ಮಂತ್ರಿ ಮಾಡಿ ಅಂತ ಎಷ್ಟು ಕೂಗಿದ್ರು ಕೂಡ ಪಕ್ಷ ಮಾಡಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರೆಂದೂ ಕೂಡ ಪಕ್ಷದ ವಿರುದ್ಧವಾಗಿ ಹೋದಂಥವ್ರಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ತನ್ನ ಮಗನಿಗೆ ಹಾವೇರಿ ಟಿಕೆಟ್ ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಹಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಮನಸ್ತಾಪ ಶುರುವಾಯಿತು. ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪರ ಮಕ್ಕಳು ಬೆಳೀತಾ ಇದ್ದಾರೆ, ನಮಗೆ ಯಾಕೆ ಈ ರೀತಿಯ ಒಂದು ಸ್ಥಿತಿ ಅನ್ನುವಂಥದ್ದು ಅವರ ಪ್ರಶ್ನೆ ಆಗಿತ್ತು. ಸೊ ಅದರ ಉತ್ತರ ಏನಪ್ಪ ಅಂತಂದ್ರೆ ಅವರೀಗ ಕಣಕ್ಕೆ ಇಳಿದಿರೋದು.